ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ದೇಶದ ಪ್ರಧಾನಮಂತ್ರಿಗಳಾದಂತಹ ಮೋದಿಜಿ ಟಾರ್ಗೆಟ್ ಆಗಿದ್ದಾರಾ? ಒಬ್ಬ ಸಾಮಾನ್ಯ ಯುವಕ, ಆದರೆ ಆತನ ಪ್ಲಾನ್ ಮಾತ್ರ ಬೆಚ್ಚಿ ಬೀಳಿಸೋ ಮಟ್ಟದ್ದು. ಅದರಲ್ಲೂ ಮೋದಿಜಿ ಹತ್ಯೆಯ ಸಂಚಲ್ಲಿ ಹೊರಗಿನ ಶಕ್ತಿಗಳ ಕೈವಾಡ ಕೂಡ ಇದೆ. ಇದು ಕೇವಲ ಸಂಚ ಅಥವಾ ಇದರ ಹಿಂದೆ ಇನ್ನೂ ದೊಡ್ಡ ಜಾಲ ಇದೆಯಾ? ಹಾಗಾದ್ರೆ ಏನಾಯಿತು, ಏನಿದು ಘಟನೆ, ಎಲ್ಲವನ್ನ ಸಂಪೂರ್ಣವಾಗಿ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರ ಹತ್ಯೆಗೆ ಸಂಚು ರೂಪಿಸಲಾಗಿದೆ ಅನ್ನುವಂತಹ ಒಂದು ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಬಿಹಾರದ ಬಕ್ಸರ್ ಜಿಲ್ಲೆಯಿಂದ ಹೊರಬಂದಿದೆ. ಈ ಮಾಹಿತಿ ಸಿಕ್ಕ ತಕ್ಷಣ ಪೊಲೀಸರು ಸಿಮ್ರಿ ಪ್ರದೇಶದಲ್ಲಿ ದಾಳಿಯನ್ನು ನಡೆಸ್ತಾರೆ. ಈ ದಾಳಿಯಲ್ಲಿ ಒಬ್ಬ ಯುವಕನನ್ನು ಕೂಡ ಬಂಧಿಸಲಾಗಿದೆ. ಆತನ ಹೆಸರು ಅಮನ್ ತಿವಾರಿ. ಈತ ಸಿಮ್ರಿಯ ಆಶಾಪಡ್ರಿ ಗ್ರಾಮದ ನಿವಾಸಿಯಂತೆ. ಪೊಲೀಸರ ಮಾಹಿತಿ ಪ್ರಕಾರ ಈ ವ್ಯಕ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದ. ವೀಕ್ಷಕರೇ, ಈ ಹತ್ಯೆಯ ವಿಚಾರಣೆ ಒಂದು ಶಾಕಿಂಗ್ ಆಗಿದ್ರೆ, ಅದಕ್ಕಿಂತ ತನಿಖೆಯ ಸಂದರ್ಭದಲ್ಲಿ ಹೊರಗೆ ಬಂದಂತ ಇನ್ನೊಂದು ಶಾಕಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಈ ಸಂಚು ರೂಪಿಸಿದ್ದ ಅಲ್ವಾ ಆ ಆರೋಪಿ, ಆತ ಅಮೆರಿಕದ CIA ಜೊತೆಗೆ ಸಂಪರ್ಕವನ್ನ ಸಾಧಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದ. ಆತ ಈ ಸಂಚಿಗೆ ದೊಡ್ಡ ಮೊತ್ತದ ಹಣವನ್ನು ಕೂಡ ಕೇಳಿದಾನೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ 22 ದಿನಗಳ ಸಮಯ ಕೂಡ ಆತ ಕೇಳಿದ್ದ. ಅಂದ್ರೆ 22 ದಿನಗಳ ಒಳಗೆ ಮೋದಿಜಿಯವರ ಹತ್ಯೆಯನ್ನು ನಡೆಸೋದಕ್ಕೆ CIA ಜೊತೆಗೆ ಸೇರ್ಕೊಂಡು ಒಂದು ಪ್ಲಾನ್ ರೆಡಿ ಆಗಿತ್ತು. ವೀಕ್ಷಕರ, ತನಿಖೆ ಇನ್ನೂ ಕೂಡ ನಡೀತಾ ಇದೆ. ಈ ಎಲ್ಲ ಆರೋಪಗಳ ಸತ್ಯಾಸತ್ಯತೆ ಇನ್ನೂ ಕೂಡ ಅಧಿಕೃತವಾಗಿ ದೃಢಪಡಿಸಿಲ್ಲ. ಆದ್ರೆ ಈಗ ಸದ್ಯಕ್ಕೆ ಇಷ್ಟು ಮಾಹಿತಿ ಹೊರಗೆ ಬಂದಿರುವಂಥದ್ದು. ಸ್ವತಃ ಬಿಹಾರದ ಬಕ್ಸರ್ ಪೊಲೀಸರು ಈ ವಿಚಾರವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸರು ಆತನ ಮನೆಯಿಂದ ಲ್ಯಾಪ್ಟಾಪ್ ಸೇರಿದ ಹಾಗೆ ಒಂದಷ್ಟು ಎಲೆಕ್ಟ್ರಾನಿಕ್ ಐಟಮ್ಸ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ. ಈಗಾಗಲೇ ಎಲ್ಲವನ್ನ ಕೂಡ ಈಗ ಫಾರೆನ್ಸಿಕ್ ಪರಿಶೀಲನೆಗೆ ಅಂತ ಕಳುಹಿಸಿ ಕೊಟ್ಟಿದ್ದಾರೆ. ಆಮೇಲೆ ಈ ತನಿಖೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ವಿಚಾರಣೆ ಮಾಡುವಾಗ ಸಿಕ್ಕಂತಹ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಇನ್ನೂ ಇಬ್ಬರನ್ನ ಬಂಧಿಸಿದ್ದಾರೆ. ಹಾಗಾದ್ರೆ ಈ ಮೂವರು ಸೇರಿ ಒಂದು ದೊಡ್ಡ ಸಂಚನ್ನ ರೂಪಿಸಿದ್ರ? ಇದರ ಹಿಂದೆ ಇನ್ನೂ ದೊಡ್ಡ ನೆಟ್ವರ್ಕ್ ಏನಾದ್ರೂ ಇದೆಯಾ? ಇವೆಲ್ಲವನ್ನ ಕೂಡ ತಿಳಿಯೋದಕ್ಕೆ ತನಿಖೆ ಮುಂದುವರಿತಾ ಇದೆ. ಆಮೇಲೆ ತಿವಾರಿಯ ಕ್ರಿಮಿನಲ್ ಹಿಸ್ಟರಿಯನ್ನು ಕೂಡ ನೋಡಿದ್ರೆ, ಆತ 2022ರಲ್ಲಿ ಕೋಲ್ಕತ್ತಾ ವಿಮಾನ ನಿಲ್ದಾಣವನ್ನ ಸ್ಫೋಟ ಮಾಡುವಂತಹ ಬೆದರಿಕೆ ಹಾಕಿರೋ ಆ ಒಂದು ಪ್ರಕರಣದಲ್ಲಿ ಕೂಡ ಭಾಗಿ ಆಗಿದ್ದ. ಒಟ್ಟಾರೆಯಾಗಿ ನೋಡಿದ್ರೆ ದೇಶದ ಸುರಕ್ಷತೆಯ ವಿಚಾರದಲ್ಲಿ ಇದು ಅತ್ಯಂತ ಗಂಭೀರ ಪ್ರಕರಣ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಯಾಕಂದ್ರೆ ಮೋದಿಜಿಯವರ ಹತ್ಯೆ ವಿಚಾರ ಅಂತ ಬಂದಾಗ ಇದೇನು ಮೊದಲನೇ ಸಲ ಅಲ್ಲ. ಅದರಲ್ಲೂ CIA ಕಳೆದ ವರ್ಷ ಕೂಡ ಮೋದಿಜಿಯವರ ಹತ್ಯೆಗೆ ಪ್ಲಾನ್ ಅನ್ನ ಹಾಕೊಂಡಿದ್ದಂತಹ ಮಾಹಿತಿಯನ್ನು ನೀವು ಕೇಳಿದ್ದೀರಾ. ಅಮೆರಿಕದ ಗುಪ್ತಚರ ಸಂಸ್ಥೆ CIA ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನ 2025ರ ಅಕ್ಟೋಬರ್ ಅಲ್ಲಿ ನಡೆದಂತಹ SCO ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಶೃಂಗಸಭೆಯ ಸಂದರ್ಭದಲ್ಲಿ ಮೋದಿಜಿಯವರ ಹತ್ಯೆಗೆ ಸಂಚನ್ನ ರೂಪಿಸಿತ್ತು. ಆಮೇಲೆ ರಷ್ಯಾ ಅಧ್ಯಕ್ಷರಾದಂತಹ ಪುಟಿನ್ ಅವರಿಗೆ ಈ ಸಂಚಿನ ಬಗ್ಗೆ ಗೊತ್ತಾಗಿ ಅವರು ಮೋದಿಜಿಯವರಿಗೆ ಒಂದಷ್ಟು ಮುನ್ನೆಚ್ಚರಿಕೆಯನ್ನ ನೀಡಿ ಅವರನ್ನ ಸೇಫ್ ಮಾಡೋ ಸಲುವಾಗಿ ತಮ್ಮದೇ ಕಾರಲ್ಲಿ ಕೂರಿಸಿಕೊಂಡು ಸುಮಾರು 40ರಿಂದ 45 ನಿಮಿಷಗಳ ಕಾಲ ಮೋದಿಜಿಯವರ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಇನ್ನಿದೇ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಢಾಕಾದಲ್ಲಿ ಅಮೆರಿಕದ ಮಾಜಿ ವಿಶೇಷ ಪಡೆಗಳ ಅಧಿಕಾರಿ ಟೆರೆನ್ಸ್ ಆರ್ವಿಲ್ಲೆ ಜಾಕ್ಸನ್ ಆತನ ನಿಗೂಢ ಸಾವು ಕೂಡ ಆಗುತ್ತೆ. ಸೊ ಇದು ಮೋದಿಜಿ ಹತ್ಯೆಯ ಸಂಚಿಗೆ ಪುಷ್ಟಿ ನೀಡೋ ಹಾಗೆ ಇತ್ತು. ಈಗ ಮತ್ತೆ ಅದೇ CIA ಜೊತೆಗೆ ಕನೆಕ್ಷನ್ ಇರುವಂತವರು ಮೋದಿಜಿ ಹತ್ಯೆಗೆ ಪ್ಲಾನ್ ಹಾಕಿರೋ ವಿಚಾರವಾಗಿ ಬಂಧನ ಕೂಡ ಆಗಿದೆ ಆ ವ್ಯಕ್ತಿಯದ್ದು. ಒಟ್ಟಾರೆ 3 ಜನರ ಬಂಧನ ಆಗಿದೆ. ಹಾಗಾಗಿ ಇನ್ನೂ ಒಂದಷ್ಟು ತನಿಖೆಯ ನಂತರ ನಮಗೆ ಸತ್ಯ ಏನನ್ನುವಂಥದ್ದು ಗೊತ್ತಾಗುತ್ತೆ. ವೀಕ್ಷಕರ, ಆಮೇಲೆ ಎಲ್ಲಿ ಯಾರು ಯಾವುದಕ್ಕೆ ಹೇಗೆ ಪ್ಲಾನ್ ಹಾಕೊಳ್ತಾ ಇರ್ತಾರೆ, ಏನು ಟಾರ್ಗೆಟ್ ಇರುತ್ತೆ ಇವ್ರದ್ದು ಹೇಳೋದಕ್ಕಾಗಲ್ಲ. ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಲಾಸ್ಟ್ ಒಂದು 15 ದಿನಗಳಲ್ಲಿ ಉಗ್ರ ಜಾಲಕ್ಕೆ ಲಿಂಕ್ ಇರುವಂತಹ ಬಹಳಷ್ಟು ಮಂದಿ ನಮ್ಮ ಭಾರತದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಭಾರತದವರೇ ಆಗಿರುವಂತವ್ರು. ಶುಕ್ರವಾರ ಅಲಿಗಢ ಮುಸ್ಲಿಂ ವಿಶ್ವವಿದ್ಯಾಲಯದಲ್ಲಿ UP ಪೊಲೀಸರು ಹಾಸ್ಟೆಲ್ ರೂಮ್ಗೆ ದಾಳಿಯನ್ನು ನಡೆಸ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರಿಗೆ ಶಾಕ್ ಆಗುವಂತಹ ವಸ್ತುಗಳು ಸಿಕ್ಕಿವೆ, ಅದನ್ನು ವಶಪಡಿಸಿಕೊಂಡಿದ್ದಾರೆ ಕೂಡ. ಬಟ್ ಏನಿತ್ತಲ್ಲಿ? 32 ಬೋರ್ ಲೈವ್ ಬುಲೆಟ್ಸ್, 4 12 ಬೋರ್ ಕಾರ್ಟ್ರಿಡ್ಜ್ಗಳು, ನಕಲಿ ನೋಟ್ಗಳು, 8 ಮೊಬೈಲ್ ಫೋನ್, ಖಾಲಿ ಮ್ಯಾಗಝಿನ್, ನಕಲಿ ಸರ್ಟಿಫಿಕೇಟ್, ಲ್ಯಾಪ್ಟಾಪ್, ಇನ್ನೊಂದಷ್ಟು ಡಿಜಿಟಲ್ ಡಿವೈಸ್ ಕೂಡ ಇದ್ವು.
ಈ ಪ್ರಕರಣಕ್ಕೆ ಸಂಬಂಧಪಟ್ಟಿರುವಂತಹ MCA ವಿದ್ಯಾರ್ಥಿ ಶವಾಜ್ ಈಗ ಪರಾರಿ ಬೇರೆ ಆಗಿದ್ದಾನೆ. ಹಾಗಾಗಿ ಇದು ಇನ್ನಷ್ಟು ಸಂಶಯವನ್ನು ಹುಟ್ಟು ಹಾಕ್ತಾ ಇದೆ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇನ್ನು 3 ದಿನಗಳ ಹಿಂದೆ ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಐಸಿಸ್ ಸಂಪರ್ಕವನ್ನು ಹೊಂದಿದ್ದ ಉಗ್ರ ರಿಜ್ವಾನ್ ಅನ್ನು ಕೂಡ ಬಂಧಿಸಲಾಗಿದೆ. ಆತ ರೆಡ್ ಫೋರ್ಟ್ ಮೇಲೆ ದಾಳಿ ಆಗಿರುವಂತಹ ಆ ಒಂದು ಪ್ಯಾಟರ್ನ್ ಅನ್ನು ಅನುಸರಿಸಿಕೊಂಡು ದೆಹಲಿಯ ಹಿಂದೂ ದೇವಾಲಯಗಳ ಮೇಲೆ ದಾಳಿಯನ್ನ ನಡೆಸೋದಕ್ಕೆ ಯೋಜನೆಯನ್ನ ರೂಪಿಸ್ತಾ ಇದ್ದ. ಸಮಯಕ್ಕೆ ಸರಿಯಾಗಿ ಪೊಲೀಸರಿಗೆ ಅದು ಗೊತ್ತಾಗಿ ಅವರು ಕ್ರಮವನ್ನ ಕೈಗೊಂಡಂತಹ ಕಾರಣ, ಆತನನ್ನ ಬಂಧಿಸಿದ ಕಾರಣ ಬಹುಶಃ ನಮ್ಮ ದೇಶದಲ್ಲಿ ಆಗಬೇಕಾಗಿದ್ದಂತಹ ಒಂದು ದೊಡ್ಡ ಉಗ್ರ ದಾಳಿಯ ಭೀತಿಯನ್ನ ತಪ್ಪಿಸಲಾಗಿದೆ. ಇನ್ನು ಏಪ್ರಿಲ್ 10ನೇ ತಾರೀಕು ಹೈದರಾಬಾದ್ ಇನ್ಫ್ಲುಯೆನ್ಸರ್ ಸೈದಾ ಬೇಗಂ ಈಕೆಯನ್ನ ಐಸಿಸ್ ಅದೇ ರೀತಿ AQIS ಜೊತೆಗೆ ಸಂಪರ್ಕ ಇದೆ ಅನ್ನುವಂತಹ ಆರೋಪದ ಮೇಲೆ ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರ ಪ್ರಕಾರ ಆಕೆ ವಿಮೆನ್ ರಾಡಿಕಲ್ ನೆಟ್ವರ್ಕ್ ಅನ್ನ ಲೀಡ್ ಮಾಡ್ತಾ ಇದ್ಲು. ಆನ್ಲೈನ್ ಅಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡಿ ಅದರ ಮೂಲಕನೇ ಆಕೆ ಟೀಮಿಗೆ ಸುಮಾರು 42 ಮಂದಿಯನ್ನ ರಿಕ್ರೂಟ್ ಕೂಡ ಮಾಡಿದ್ಲು. ಅಷ್ಟೆಲ್ಲ ಪಾಕಿಸ್ತಾನ ಮೂಲದ ಹ್ಯಾಂಡ್ಲರ್ಗಳ ಜೊತೆಗೆ ಸೇರ್ಕೊಂಡು ಶಸ್ತ್ರಾಸ್ತ್ರ ಅದೇ ರೀತಿ ಸ್ಫೋಟಕಗಳ ತರಬೇತಿಯನ್ನು ಕೂಡ ಯೋಜಿಸ್ತಾ ಇದ್ಲು ಅನ್ನುವಂತಹ ಆರೋಪ ಇದೆ. ಇನ್ನು ಏಪ್ರಿಲ್ 3ನೇ ತಾರೀಕು ಮೀರತಲ್ಲಿ ಸಾಕಿಬ್, ಅರ್ಬಾಬ್ ಅದೇ ರೀತಿ ಇನ್ನೂ ಇಬ್ಬರನ್ನ ಸ್ಲೀಪರ್ ಸೆಲ್ಗೆ ಕೆಲಸವನ್ನ ಮಾಡ್ತಾ ಇರುವಂತಹ ಆರೋಪದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಇವ್ರು ಏನು ಮಾಡ್ತಾ ಇದ್ರು ಅಂತಂದ್ರೆ ಒಂದಷ್ಟು ಮೇನ್ ಸೆನ್ಸಿಟಿವ್ ಸ್ಪಾಟ್ಸ್ ಇದೆಯಲ್ವಾ, ಅಂತಹ ಪ್ರಮುಖ ಸ್ಥಳಗಳ ಫೋಟೋಗಳನ್ನು ತೆಗೆದು ಕಳಿಸ್ತಾ ಇದ್ರು. ಇನ್ನು GPS ಲೊಕೇಶನ್ ಅನ್ನು ಕಳಿಸುವಂಥದ್ದು, ವೆರಿ ಸೆನ್ಸಿಟಿವ್ ಸೀಕ್ರೆಟ್ ಮಾಹಿತಿಯನ್ನ ಹಂಚಿಕೊಳ್ಳುವಂಥದ್ದು, ಇವೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಬಟ್ ಯಾರ ಜೊತೆಗೆ? ಐಸಿಸ್ ಹ್ಯಾಂಡ್ಲರ್ಗಳ ಜೊತೆಗೆ. ಅವರ ಗುರಿ ಇದ್ದಂಥದ್ದು ಭಾರತದಲ್ಲಿ ದೊಡ್ಡ ಮಟ್ಟದ ಬಾಂಬ್ ದಾಳಿಯನ್ನು ನಡೆಸೋದು. ಅದಕ್ಕಾಗಲೇ ಅವರು ಪಾಕಿಸ್ತಾನ ಮೂಲದ ಹ್ಯಾಂಡ್ಲರ್ಗಳಿಂದ ದೊಡ್ಡ ಪ್ರಮಾಣದ ಹಣವನ್ನು ಕೂಡ ಸ್ವೀಕರಿಸ್ತಾ ಇದ್ರು. ಈಗ ಈ ಎಲ್ಲ ಆರೋಪಿಗಳನ್ನ ಉತ್ತರ ಪ್ರದೇಶದ ATS ಅಧಿಕಾರಿಗಳು ಬಂಧಿಸಿದ್ದಾರೆ. ವೀಕ್ಷಕರು, ಇದು ಕಳೆದ 10 ದಿನಗಳಲ್ಲಿ ನಡೆದಿರುವಂತಹ ಜಸ್ಟ್ ಒಂದಷ್ಟು ಘಟನೆಗಳು ಮಾತ್ರ ನಮಗೆ ಗೊತ್ತಾಗಿರುವಂಥದ್ದು. ಅದರಲ್ಲೂ ಇಂತಹ 100 ಘಟನೆಗಳು ನಡೀತಾ ಇರುತ್ತೆ. ಭದ್ರತಾ ಸಂಸ್ಥೆ ಅದನ್ನ ಯಶಸ್ವಿಯಾಗಿ ಫೇಲ್ ಕೂಡ ಮಾಡ್ತಾ ಇರ್ತಾರೆ. ಅಂದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ದೇಶದ ಭದ್ರತೆಯ ವಿಚಾರದಲ್ಲಿ ಒಂದು ಕ್ಷಣ ಕೂಡ ನಿರ್ಲಕ್ಷ್ಯ ಮಾಡೋ ಹಾಗೆ ಇಲ್ಲ ನಮಗೆ. ಇಂತಹ ಸಂಚುಗಳು ನಿಜನೇ ಆಗಿರಲಿ ಅಥವಾ ಆರೋಪನೇ ಆಗಿರಲಿ, ಪ್ರತಿ ಮಾಹಿತಿಯನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ಅದರಲ್ಲೂ ಈಗ ಮೋದಿಜಿಯವರ ಹತ್ಯೆ ವಿಚಾರ ಬಂದಿರುವಂಥದ್ದು ವೆರಿ ಸೀರಿಯಸ್ ಇದು. ಯಾಕಂದ್ರೆ ಈಗಾಗಲೇ ಮೋದಿಜಿಯವರ ಕ್ಯಾರೆಕ್ಟರ್ ಅಸಾಸಿನೇಷನ್ಗೆ ಒಂದು ಪಕ್ಷ ಸಂಪೂರ್ಣವಾಗಿ ಪಣ ತೊಟ್ಟು ನಿಂತಿದೆ. ಸಾಧ್ಯ ಆದ ರೀತಿಯಲ್ಲಿ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಹಾಗಿರುವಾಗ ಮೋದಿಜಿಯವರ ಈ ಒಂದು ಹತ್ಯೆಯ ಸಂಚನ್ನ ನಾವು ಅಲ್ಲಗಳೆಯೋ ಹಾಗೆ ಇಲ್ಲ. ಬಟ್ ಸತ್ಯ ಏನನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಬಹಿರಂಗ ಆಗೇ ಆಗುತ್ತೆ. ಅಲ್ಲಿವರೆಗೂ ಕೂಡ ಕಾಯೋಣ ಅಂತ ಹೇಳ್ತಾ ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.